ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ನಾನು ಅನುಷಾ, ಸುಷ್ಮಿತಾ 3 ಜನ ಹೋಗ್ತಾ ಇದ್ದೀವಿ. ಇನ್ನೂ ಫ್ರೆಂಡ್ಸ್ ಬರಬೇಕಿತ್ತು, ಅವ್ರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ರು, ಸೊ ಅದು ಬರೋಕ್ಕಾಗಲಿಲ್ಲ. ಇವಾಗ ನಾವು 3 ಜನನೇ ಹೋಗ್ತಾ ಇದ್ದೀವಿ. ಫ್ರೀನಾ ತಗೊಬಂದ್ಬಿಡು. ಅವ್ರು ಟಿಕೆಟ್ ತಗೊಳಕ್ ಬರಲ್ಲ ಕಣೆ, ಡ್ರೈವ್ ಮಾಡ್ತಾರವ್ರು ಎದ್ ಬರ್ತಾರ. ಡ್ರೈವ್ ಮಾಡೋರು ಎದ್ ಬರ್ತಾರ. ಏನು ಕಂಡಕ್ಟ್ರಲ್ಲೇ ಅಲ್ಲೆಲ್ಲ ಹೋಗಿ ತಗೋತಾ ಇಲ್ವಾ? ಏನಕ್ಕೆ ಹಿಂಗೆ ಅಜೀಬ್ ಮಾಡ್ತೀರಾ? ನನಗೆ ಡ್ರೈವರೇ ಕಂಡಕ್ಟರ್ ಅಲ್ಲ, ಡ್ರೈವರೇ ಕಂಡಕ್ಟ್ರು ಎಲ್ಲ ಹೋಗಿ ಟಿಕೆಟ್ ತಗೋತಾ ಇಲ್ವಾ? ಹುಚ್ಚಿ ಚೆನ್ನಾಗಿರಲ್ಲ. ನಾನು ಹೋಗಿ ತಗೊಬಂದು ನೋಡು, ನನ್ನ ಮಾತು ಕೇಳು. ಅವರೆಲ್ಲ ತಗೋ ಕೂತ್ಕೊಂಡ್ರು, ಅವ್ರ ಪತ್ತ ಅಲ್ಲೇ ತಗೊಂಡ್ರು ನೋಡಿ, ಎಲ್ಲ ತಗೋ ಬತ್ತವ್ರೆ. ಇವ್ರು ಏನು ಮಾಡ್ತಾರೆ? ಹೋಗು ಬೈಸ್ಕಬಾ. ಹೇಳಮ್ಮ, ಅದಕ್ಕೆ ಕೇಳಬೇಕು ಸ್ವಲ್ಪ ಅಂತ ಅನ್ನೋದು. ನಾನು ಹೇಳ್ದೆ ತಾನೇ ಹೋಗಿ ಟಿಕೆಟ್ ತಗೋಬಾ ಅಂತ. ನೀವು ಬಂದ್ರ ಎಷ್ಟು ಜನ ಹೇಳ್ಬಹುದಿತ್ತು ನಂಗೆ? ಯಾರು ಪಾಠ ಹೇಳು ಹೇಳು. ಇವಳೆ ವಾಸು ಅವತ್ತು ಒಂದಿನ ಮೂವಿಗೆ ಪಾಪ್ಕಾರ್ನ್ ತಗೊಂಡು ತುಂಬ್ಕೊಂಡು ಹೋಗೋದು. ಇಲ್ಲಿ ಅಲ್ಲ, ಮ್ಯಾಕ್ಸ್ ಮಾಸ್ ಮೂವಿಗೆ ಹೋಗಿದ್ವಿ. ನಾನು ಇವಳು ಪಾಪ್ಕಾರ್ನ್ ತಗೊಂಡು ಇರ್ತಾ ಇದ್ರಿ. ಅದೆಷ್ಟು ಶಾಲೆದ ತಗೋ ತಿನ್ನೋಂತವಳೆ ಕಣೆ. ನಾವು ಮೂವಿಲಿ ಮಾಡಿದ್ವಲ್ಲ ಪಾಪ್ಕಾರ್ನ್, ನಾವು ತಗೋಗಿದ್ದಲ್ವಾ? ನಾವು ತಿನ್ವಿ. ನಾನೇ ಓಪನ್ ಮಾಡಿ ಅಂದ್ಬಿಟ್ರು. ತನು ಎದುರ್ಕತ್ತವಳೆ. ನಾನೇ ಬಾರೇನೆ ಯಾರು ಏನು ಮಾಡೋದು. ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನಾನು ಇವಾಗ ರೀಸೆಂಟಾಗಿ ಒಂದು 6-8 ಮಂತ್ಸ್ ಹಿಂದೆ ಹೋಗಿ ಬಂದಿದ್ದೆ. ಇವಾಗ ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಇದು ಮೇ ಬಿ ನಂದು 5th ಅಥವಾ 6th ಟೈಮ್ ನಾನು ಹೋಗ್ತಾ ಇರೋದು. ಮುಂಚೆ ಗಾಡೀಲಿ ಹೋಗಿದ್ದೆ, ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾರೆ. ಆ ದಿನಾನು ಬರಲಿ ಗೈಸ್, ಪ್ರೈವೇಟ್ ಜೆಟ್ಟಲ್ಲೂ ದಿನಾನು ಬರಲಿ ನನಗೆ. ಹಾಗೆ ಇವ್ರಿಗೂ ಕರ್ಕೊಂಡು ಹೋಗ್ತೀನಿ. ಕಾರಲ್ಲಿ ನನಗೆ ಓಡ್ಸೋಕ್ಕೆ ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಸುಮ್ಮನೆ ಆಮೇಲೆ ಓಡ್ಸೋಕ್ಕೆ ಬಿಟ್ಟರೆ ಗಾಡಿ ತೆಗೆದ್ಬಿಟ್ಟು ಆಚೆ ಏನೋ ಪ್ರಾಬ್ಲಮ್ ಮಾಡಿಕೊಂಡು ಹುಷಾರಿಲ್ವಾ? ಆರ್ಬಿಡಿ ಇಲ್ಲಿಂದ ನಿದ್ದೆ ಬಂದೈತೆ. ನಾನು ಅಲ್ಲಿ ಹೋದ್ಮೇಲೆ ಮತ್ತೆ ಬ್ಲಾಗ್ ಮಾಡ್ತೀನಿ. ಬಾಯ್. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಜಾಸ್ತಿ ಚಳಿ ಇರುತ್ತೆ ಅಂದ್ಕೊಂಡು ಬಂದರೆ ಫುಲ್ ಇಷ್ಟೊಂದು ಬಿಸಿಲು. ಏನೇ ತಗೋತೀನಿ ಅಂದಲ್ಲ, ಅದೇನು ತಗೊಳಕ್ ಹೋಯ್ತವಳು? ಏನು ಬಿಸ್ಕೆಟ್ ಕೊಡಿ. ಯಾವ ಬಿಸ್ಕೆಟು? ಯಾವ್ದು ಬಿಸ್ಕೆಟ್ ಬೇಕಾಗ? ನಿಮ್ಗೆ ಯಾವ್ದಾರು ಬೇಕಾ? ಏನಿದು ಇಷ್ಟೊಂದು ಸೌಂಡ್ ಆಗ್ತಾಯಿದೆ, ಇಷ್ಟೊಂದು ಬ್ಲ್ಯಾಕ್ ಇದೆ ಅನ್ನೋ ಥರ ಮೇಲ್ಗಡೆ ನೋಡ್ತಾ ಇದ್ದೀವಿ. ನೋಡಿದ್ರೆ ಅದೆಲ್ಲ ಫುಲ್ಲು ಬ್ಯಾಟ್ಸು, ಬಾವಲಿ ಅಂತ ನಾವು ಏನು ಹೇಳ್ತೀವಿ ಅದು ಫುಲ್ ಅಷ್ಟೊಂದಿತ್ತು ಅಲ್ಲಿ. ಇಲ್ಲೆಲ್ಲ ನೋಡಿ ರಾತ್ರಿ ಟೈಮು ಈ ಬಸ್ ಸ್ಟ್ಯಾಂಡಲ್ಲಿ ಇರೋರು ಕತೆ ಅದನ್ನ ಯಾರೇ ತಿಂತಾರೆ. ಏನು ಮಾತಾಡ್ತಾ ಇದ್ದೀನಿ? ರಾತ್ರಿ ಟೈಮ್ ಈ ಪ್ಲೇಸಲ್ಲಿ ಇರೋರು ಸತ್ತೋಯ್ತಾರೆ.
ಅನು ಅದು ಕಣ್ಣಿಸ್ಗೆ ಹಾಕವ್ಡೆ. ಇವಾಗ ಫೈನಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಳು ಈ ಟೈಮಲ್ಲೂ ಕಲೆಕ್ಷನ್ ಮಾಡ್ತಾ ಇರೋದು. ಶೆಕೆ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಈ ಆಟೋದವ್ರು ಯಾಕೋ ನಮ್ಗೆ ಹೊಡಿಯೋಕೆ ಬರ್ತಾವ್ರೆ. ಇನ್ನೂ 1 ಮಂತ್ ಇಲ್ಲ, 2 ಡೇಸ್ ಎಡಿಟ್ ಮಾಡೋಕೆ ಆಗ್ತೀನಿ. ನಾನು ವ್ಲಾಗ್ ಮಾಡ್ತಾಯಿದ್ರೆ ಅನುಷಂಗೆ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರಲ್ಲ ಅಂತ ಚಿಂತೆ. ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ ನೋಡಲಿ ಬಿಡು ಏನಾಗುತ್ತೆ ಅಂತ. ಅದನ್ನೇ ವಾಯ್ಸ್ ಸ್ವಲ್ಪ ಗ್ಲಿಚ್ ಆಗಿದೆ, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳು ಆ ಥರ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಕಣಿ ಅಂತ ಇಲ್ಲ. ಅದಕ್ಕೆ ನಾನು ನೋಡಲಿ ಬಿಡು ಏನಾಗಲ್ಲ ಅಂತ ಇದ್ದೆ. ಅಲ್ಲಿಳಿದು ಇವಾಗ ನಾವು ಆ ಬೆಟ್ಟದ ಪಾದದ ಹತ್ರ ಮೀನ್ಸ್ ಆ ಗೇಟ್ ಹತ್ರ ಇನ್ನೂ ಒಂದು ಬಸ್ ಬರುತ್ತೆ. ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡಲ್ಲ. ಸೊ ಅದಕ್ಕೆ ಇವಾಗ ಆ ಬಸ್ ಹತ್ತುತ್ತಾ ಇದ್ದೀವಿ ಅಲ್ಲಿಗೆ ಹೋಗೋಕ್ಕೆ. ಸ್ವಾಮಿ ಬೆಟ್ಟದಲ್ಲಿ ಫೈನಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಚಳಿ ಗಾಳಿ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಸುಮ್ಮನೆ ಅಂತ ಇದ್ದೀವಿ. ಚೂರು ಚಳಿಲ್ಲ, ಎಷ್ಟು ಬಿಸಿಲಿದೆ. ಬೇಗ ನಾನು ಬೇಗನೆ ಬಂದಿದ್ದೆ. ಬಸ್ ಲೇಟು, ಟ್ರಾಫಿಕ್ಕು. ನಮ್ಮ ಹುಡುಗಿಗೋಸ್ಕರ ಬಿರಿಯಾನಿ ಕೊಡಿಸ್ಬಿಡ್ತೀನಿ ಗಾಯ್ಸ್. ನಾನು ಮೈಸೂರಿಗೆ ಹೋದ ತಕ್ಷಣ ಇವಾಗ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ನಾನು ಹಾಕ್ಸ್ಕೊಂಡೆ, ಅನುಷಾ ಹಾಕ್ಸ್ಕೊತಾ ಇದ್ದಾಳೆ. ನಾವು ಊಟ ಮಾಡಿ ಮುಗಿಸೋಷ್ಟರಲ್ಲಿ ನಿಮಗೆ ಗೋಪಾಲ ಸ್ವಾಮಿ ಬೆಟ್ಟದ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಈ ಬೆಟ್ಟದ ಮೇಲಿದ್ದ ಗೋಪಾಲ ಸ್ವಾಮಿ ದೇವಸ್ಥಾನವನ್ನು 700-800 ವರ್ಷ ಹಿಂದೆ ಹೊಯ್ಸಳ ರಾಜರು ಕಟ್ಟಿದರು. ಆಮೇಲೆ ವಿಜಯನಗರದವರ ಕಾಲದಲ್ಲಿ ಜೋರಾಗಿ ಪ್ರಸಿದ್ಧಿಯಾಯಿತು. ನಂತರ ನಮ್ಮ ಮೈಸೂರಿನ ಒಡೆಯರು ಖಾಸಗಿ ವಾಹನದಲ್ಲೇ ಬಂದು ಇಲ್ಲಿ ದೇವರ ದರ್ಶನ ಮಾಡ್ತಿದ್ರು. ಚಾಮರಾಜ ಒಡೆಯರು, ಕೃಷ್ಣರಾಜ ಒಡೆಯರು ಇಲ್ಲಿಗೆ ಪೂಜಾ ವ್ಯವಸ್ಥೆ ಬದ್ಧವಾಗಿ ಮಾಡಿಸಿದ್ರು. ಇಲ್ಲಿ ಇರುವ ಗೋಪಾಲ ಸ್ವಾಮಿ ಅಂದರೆ ನಮಗೆಲ್ಲ ಗೊತ್ತಿರುವ ಶ್ರೀಕೃಷ್ಣ. ಆದರೆ ಇಲ್ಲಿ ಅವರು ಬಾಲಕನ ರೂಪದಲ್ಲಿ ಅಲ್ಲ, ಒಂದು ಗಂಭೀರ ಶಕ್ತಿಯ ಮೂರ್ತಿಯಾಗಿ ಮಂಜಿನ ನಡುವೆ ನೆಲೆಸಿದ್ದಾರೆ. ಈ ಮೂರ್ತಿಯ ತೇಜಸ್ಸು, ಶಾಂತಿ, ಮಂಜು ಇವೆಲ್ಲ ಸೇರಿ ಒಂದು ದಿವ್ಯ ಅನುಭವ ನೀಡುತ್ತದೆ. ಇದು ಬರೀ ದೇವಸ್ಥಾನ ಅಲ್ಲ, ಇಡೀ ಬೆಟ್ಟ ಬಂಡೀಪುರ ಅರಣ್ಯದಲ್ಲಿದೆ. ಆದ್ದರಿಂದ ಎಂಟ್ರಿ ಟೈಮ್ ಫಿಕ್ಸ್ ಇರುತ್ತೆ. ಆದರೆ ಒಳಗೆ ಹೋದ್ಮೇಲೆ ನಿಮಗೆ ದೇವರ ದರ್ಶನ, ಮೃಗಗಳ ಸೈಲೆಂಟ್ ವಾಕ್, ಮಂಜಿನ ಸೆರೆ ಎಲ್ಲವೂ ಫುಲ್ ಫೀಲ್ ಕೊಡುತ್ತೆ. ನಿಮಗೆಲ್ಲ ಕತೆ ಹೇಳ್ತಾ ನಾವು ಗೋಪಾಲ ಸ್ವಾಮಿ ಬೆಟ್ಟ ಬಿಟ್ಟು ಇವಾಗ ಮೈಸೂರು ಕಡೆ ಹೊರಟಿದ್ದೀವಿ. ತುಂಬ ಟಯರ್ಡ್ ಆಗಿತ್ತು. ಅವರಿಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ, ನನಗೆ ನಿದ್ದೆನೂ ಬರ್ತಾಯಿಲ್ಲ. ಹಾಗೆ ಮಾತಾಡಿಕೊಂಡು ಮೈಸೂರು ರೀಚ್ ಆದ್ವಿ. ಬಂದ ತಕ್ಷಣವೇ ಒಂದು ಚುರುಮುರಿ ತಿಂದು ನಮ್ಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ನಾವು ಒಂದು ಹೋಟೆಲ್ಗೆ ಹೋದ್ವಿ. ನಾನು ಆರ್ಡರ್ ಮಾಡಿರೋದು ನಂಬರಲ್ಲ, ನಂದು ಸ್ಕ್ಯಾನರು. ಇದು ಅನುಷಂದು, ಇದು ಸುಷ್ಮಿತ್. ಆಗಲೇ ಏನೋ ಚಲೋ ಇಲ್ಲ. ನಾವು ಯಾಕೆ ಹುಡುಗಿರಿಂಗೋ ತಗೊಂಡಿರೋದು ಒಂದೊಂದು ಕಾಂಬೋ. ಆ ಪ್ರೈಸು ಒಂದು ಪರೋಟ ಅಷ್ಟೇ. ಅಷ್ಟನ್ನೇ ತಿನ್ನೋಕ್ಕಾಗ್ತಲ್ಲ. ಅದ್ರ ಜೊತೆಗೆ ಚಿಕನ್ಗಳು ಅದನ್ನು ತಿನ್ನೋಕ್ಕಾಗ್ತಲ್ಲ. ಇವರಿಬ್ಬರು ತಿಂದರೂ ಸರಿಯಾಗಿ ತಂದ್ರೆ ನನ್ನ ತಟ್ಟೆಲಿ ಏನೂ ಕರೆಯೋದಿಲ್ಲ. ಅವ್ರ ತಟ್ಟೆ ಎಲ್ಲ ಕರೆ ಹಿಂಗೆ ನಂದು ಎತ್ಕೊಂಡು. ಅನು ಹೇಗಿತ್ತು ದಿನ? ಚೆನ್ನಾಗಿತ್ತು. ವೈ ಯಾಕೆ ಹೇಳು? ಏನಿಗೆ ಹೇಳು? ಹೇಳ್ಬೇಕಂದ್ರೆ ನಾನು ಅನುಷಾ ಸುಷ್ಮಿತಾ ಬೇಕಾದ ಜಗಳಾಡಿ ಆಡಿಲ್ಲ. ಕೋಪ ಮಾಡ್ಕೊ ಕೂತಿದ್ದೆ, ಸಮಾಧಾನ ಮಾಡ್ತಾ ಇದ್ರು. ಆಗಿಲ್ಲ ನಾನು ಎಲ್ಲರಿಗೂ ಇನ್ನೂರು ಬೆಟ್ಟಕ್ಕೆ ಹೋಗೋದೆ ಕೆಳಗಡೆ ಇಳಿದ್ಮೇಲೆ ಬಜ್ಜಿ ಮತ್ತು ಅದು ಟೀ ಕುಡಿಬೇಕು ಅಂತ. ಟೀ ಎಷ್ಟು ಆಸೆ ಅಂತ ಗೊತ್ತು ಇವ್ರಿಗೆ.
ಏನು ಮುಖ ಮುಚ್ಕೋತೀಯಾ? ಕೊಡ್ಸೋದಿಲ್ಲ ತಿನ್ನು. ಒಂದು ಬಜ್ಜಿ ಮತ್ತೆ ಟೀ ಕುಡ್ಸಿಲ್ಲ. ಅದು ಯಾವುದೋ ಬಸ್ ಬಂದೈತೆ, ಓಡೋಗ್ಬಿಟ್ಟು ಬ್ಯಾಗ್ ಹಾಕ್ಬಿಟ್ಟು ಬರ್ತಾವ್ರೆ. ಈಗ ಇಷ್ಟಾರು ತಿಂದಿರೋದು ಸ್ವಲ್ಪ ಎನರ್ಜಿ ಇದೆ, ಇಲ್ಲಾಂದರೆ ಅದು ಇರ್ತಾ ಇರಲಿಲ್ಲ. ಓಕೆ, ಆಮೇಲೆ ಸಿಗ್ತೀವಿ, ಬಾಯ್. ನಾವಿವಾಗ ವ್ಲಾಗ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾದ ದಿನ, ಆದರೆ ಸ್ವಲ್ಪ ಜಾಸ್ತಿ ಚಳಿ ಗಾಳಿ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ. ಪ್ರತಿ ಸಲ ಹೋದಾಗಲೂ ಇತ್ತು, ಬಟ್ ಈ ಸಲ ಇರಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಫುಲ್ಲು ಚಳಿ ಗಾಳಿ ಎಲ್ಲ ಇದ್ದಾಗ ಹೇಗಿರುತ್ತೆ ಅಂತ ತೋರಿಸ್ತಾರೆ. ನನ್ನ ಫ್ರೆಂಡು ಒಳ್ಳೆ ಫ್ರೆಂಡು ಗಾಯ್ಸ್. ನನ್ನ ಬಿಟ್ಬಿಟ್ಟು ಆಮೇಲೆ ಇರ್ತಾಳೆ ಯಾವಾಗಲೂ. ಒಳ್ಳೆ ಹುಡುಗಿ. ನಿಮ್ಮ ಸ್ಟಾಪ್ ಅವರು ಆಟೋ ಓಡಿಸ್ತಾ ಇದ್ದವರು ಒಬ್ಬರು ಲೇಡೀಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಲ್ವಾ. ಅಂಥ ಆಟೋ ಡ್ರೈವರ್ ಲೇಡೀಸ್ಗೆಲ್ಲ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಹೇಳಿ ಇವಾಗ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ.